ನಾವು ಸಮಿತಿನಲ್ಲಿ ಎರಡು ಸಮಿತಿಗಳು, ಸದನ ಸಮಿತಿ, ಒಂದು ಲೆಜಿಸ್ಲೇಚರ್ ಕೌನ್ಸಿಲು ಮತ್ತು ಅಸೆಂಬ್ಲಿ, ಎರಡು ಸಮಿತಿನಲ್ಲೂ ಕೂಡ ಇದನ್ನು ನೀವು ಮಾಡಿರೋ ತಪ್ಪು ಸರಿಪಡಿಸಬೇಕು ಅಂತೇಳಿ ಆದೇಶ ಮಾಡಿದ ಮೇಲೂ ಇದು ನಮಗೆ ಕಣ್ಣು ವರ್ಷಕ್ಕೆ ಸಲುವಾಗಿ ನಂಬರ್ 1 ಕೂರಿಸಿದ್ದೀವಿ ಅಂತ ತೋರಿಸ್ತಾರೆ. ನಾವು ಹೇಳಿರೋದೇನು ಯಥಾಸ್ಥಿತಿ ಅವರು 46 ಮಾಡಿಕೊಟ್ಟಂಥ ದಿನ ಇತ್ತಲ್ಲ, ಆ ದಿನ ಹಿಂದೆ ಹೆಂಗಿತ್ತು ಹಂಗೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದನ್ನು ಮರೆಮಾಚಿ ಡಿ ಸಿ ಈ ಕಾಲಮ್ ನಂಬರು 11 ಇದರಲ್ಲಿ ಇದ್ದಲ್ಲ ಅದನ್ನು ಚೇಂಜೇ ಮಾಡಿಲ್ಲ. ಇಲ್ಲಿ ಮಾತ್ರ ನೋಡಿ 158 ಎಕರೆ ವಾಪಸ್ಸು ಸರ್ವೆ ನಂಬರ್ 1 ಮಾಡಿದ್ದೀನಿ ಅಂತ ತೋರಿಸ್ತಾರೆ. ಆದರೆ ಈ ಕಾಲಮಲ್ಲಿ ಅವರು ರಿಮೈನ್ಸ್ ದೇ ಆರ್ ದ ಓನರ್ಸ್. ಇದರಲ್ಲಿ ಎತ್ತಿ ಡಿ ಸಿ ಅವರು ತೋರಿಸ್ತದೆ. ಡಿ ಸಿ ಅವರು ಅವ್ರಿಗೆ ಇನ್ನೂ ಎಲ್ಲೋ ಒಂದು ಕಡೆ ಸಹಾಯ ಮಾಡ್ತಕ್ಕಂಥದ್ದು ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಆಕ್ಷೇಪಣೆ. ಜೊತೆಗೆ ಇದರಲ್ಲಿ ಸುಪ್ರೀಂ ಕೋರ್ಟು ಹೇಳುತ್ತೆ ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ನ ಇವರೇ ಕೊಟ್ಟವ್ರೆ. ಯಾರು? ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರೇ. ಅದರಲ್ಲಿ ಅರ್ಕಲಗೋಡು ತಾಲೂಕು ಸೇರಿದೆ. ಸೇರಿದ ಮೇಲೂ ಇವರು ನಾವು ಇದನ್ನೆಲ್ಲ ಮಾಡಿದ ಮೇಲೆ ಒಂದು ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನು ತೀರ್ಮಾನ? ಹೌದು, ಮಾಡಿರೋದು ತಪ್ಪು, ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಟಾಸ್ಕ್ ಫೋರ್ಸ್ ಕಮಿಟಿಯವರು ತೀರ್ಮಾನ ಮಾಡಿ ಅದನ್ನು ಸ್ಥಗಿತಗೊಳಿಸ್ತಾರೆ. ಏನು ಕೆಲಸನೂ ಮಾಡೋದಕ್ಕೆ ಬಿಡಲ್ಲ, ನಿಲ್ಲಿಸ್ತಾರೆ. ಅದಾದ ಮೇಲೆ ಮತ್ತೆ ನನಗೆ ಗೊತ್ತಿರೋ ಹಾಗೆ ಟಾಸ್ಕ್ ಫೋರ್ಸಲ್ಲಿ ಕೆಲವೇ ವ್ಯಕ್ತಿಗಳು, ಡಿ ಸಿ ಅವರು ಅವರ ವೈಯಕ್ತಿಕ ಲಾಭಕ್ಕೋ ಅಥವಾ ಅವರ ಯಾರ ಒತ್ತಡಕ್ಕೋ ಗೊತ್ತಿಲ್ಲ ನನಗೆ, ಅವರು ಮತ್ತೆ ಟಾಸ್ಕ್ ಫೋರ್ಸನ್ನು ಮಾಡಿರ್ತಕ್ಕಂಥದ್ದನ್ನು ತಿರುಚಿ ಸರ್ವೆ ಆಗೋವರೆಗೂ ಕೂಡ ಅವ್ರು ಮುಂದುವರಿಸ್ಬೋದು ಅಂತ ಹೇಳಿ ಈ ಡಿ ಸಿ ಆರ್ಡರ್ ಮಾಡ್ತಾರೆ. ನಾನು ನಿಮ್ಮ ಮುಂದೆ ಪ್ರಶ್ನೆ ಮಾಡೋಕ್ಕೆ ಕೇಳ್ತೀನಿ ಡಿ ಸಿ ಅವ್ರಿಗೆ. ಡಿ ಸಿ ಅವರೇ, ನೀವು ಸುಪ್ರೀಂ ಕೋರ್ಟು ನ್ಯಾಯಾಧೀಶರಿಗಿಂತ ದೊಡ್ಡವರ, ಅಥವಾ ಕರ್ನಾಟಕ ಹೈಕೋರ್ಟು ನ್ಯಾಯಾಧೀಶರಿಗಿಂತ ದೊಡ್ಡವರ, ಅಥವಾ ವಿಧಾನಸಭೆಯ ಸಮಿತಿಗಿಂತ ದೊಡ್ಡವರ, ಅಥವಾ ಕೌನ್ಸಿಲ್ನಿಂದ ಸಮಿತಿಗಿಂತ ದೊಡ್ಡವರ ಅಂತಕ್ಕಂಥದ್ದು ಪ್ರಶ್ನೆ. ಮುಂದಿನ ದಿನಗಳಲ್ಲಿ ನಾನು ಹಕ್ಕುಚ್ಯುತಿಗೆ ತರ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂದರೆ ಯಾವ ಸುಪ್ರೀಂ ಕೋರ್ಟು ಲೆಕ್ಕಕ್ಕಿಲ್ಲ ಈ ಡಿ ಸಿಗೆ. ಅಂದರೆ ಏನು ಅಂತ ತಿಳ್ಕೊಂಬಿಟ್ರು ಈ ಡಿ ಸಿ. ಇವರಿಗೆ ಬೇಕಾದನ್ನು ಮಾಡೋದೆ ಸುಪ್ರೀಂ ಕೋರ್ಟ್ ಹೇಳೋದು ಏನು ಹೇಳ್ತದೆ. ಅದಾದಮೇಲೆ ಪಾಪ ಇಷ್ಟೆಲ್ಲ ಆದಮೇಲೆ ನಾವು ಮಂತ್ರಿಯವ್ರನ್ನ ಪರ್ಸ್ನಲಾಗಿ ಭೇಟಿ ಮಾಡಿ ಅವರಿಗೆ ನಾವು ಮನವಿ ಕೊಟ್ಟ ಮೇಲೆ ಮಂತ್ರಿಯವರು ಕೂಡ ಒಂದು ಆರ್ಡರ್ ಮಾಡ್ತಾರೆ. ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಮಾನ ಆಗಿದೆ ತೀರ್ಮಾನದಂತೆ ಅವನ್ನೆಲ್ಲ ಸ್ಥಗಿತಗೊಳಿಸಬೇಕು, ಅದನ್ನು ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಂದು ಆರ್ಡ್ರನ್ನು ಮಾಡಿ ಕಳಿಸ್ತಾರೆ. ಟಾಸ್ಕ್ ಫೋರ್ಸ್ ನೀವು ಮಾಡಿರೋ ತಪ್ಪು, ಅದನ್ನು ವಾಪಸ್ಸು ನೀವು ಇದನ್ನು ಮಾಡಿ ಅಂತೇಳಿ. ನನ್ನ ಒತ್ತಾಯ ಏನು ಅಂದರೆ, ಈಗ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷ ಇರ್ಬೋದು, ಯಾರು ಸದಸ್ಯರುಗಳಿರ್ಬೋದು, ಇದರಲ್ಲಿ ಯಾರು ಭಾಗಿಗಳಾಗಿದ್ದಾರೆ ಅವ್ರ ಮೇಲೆ ಕೂಡಲೇ ಮಂತ್ರಿಯ ಶಿಫಾರಸು ಏನಿದೆ ಕಾನೂನು ಪ್ರಕಾರ FIR ಆಗಬೇಕು. ಡಿ ಸಿ ಮೇಲೂ FIR ಆಗಬೇಕು. ಯಾರ್ಯಾರು ಇದನ್ನು ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಏನು ಕಾನೂನು ಬಾಹಿರವಾಗಿ ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ FIR ಆಗಬೇಕು. ಹಿಂದೆ ಸರ್ವೆ ನಂಬರು 1 ಬೈಫರ್ಕೇಟ್ ಮಾಡಿ 46 ಅಂತ ಏನು ಮಾಡಿದ್ರು, ಅವಾಗ ಯಾರ್ಯಾರಿದ್ರು ಅವ್ರ ಮೇಲೆ ಒಂದು ಸಮಗ್ರ ತನಿಖೆ ಆಗಬೇಕು ಅನ್ನೋದು ಒತ್ತಾಯ. ಇದರಲ್ಲಿ ಈ ನಮ್ಮಲ್ಲಿ ಡಿ ಸಿ ಇರ್ತಕ್ಕಂಥವ್ರು ನಮ್ಮ ಜಿಲ್ಲೆಗೆ ಮಾರಕವಾಗಿ ಬಂದಿರತಕ್ಕಂಥ ಒಬ್ಬ ಡಿ ಸಿ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳಬೇಕಾಗ್ತದೆ. ಬಹುಶಃ ಅಮ್ಮ ಎಚ್ಚೆತ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತಾಗಿದೆ. ನಮ್ಮ ಮೀಟಿಂಗಲ್ಲೂ ಕೂಡ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥದ್ದು, ಸರ್ ಮಾಡಿಬಿಟ್ಟಿದ್ದೀನಿ ಅಂತ. ಮಾಡಿದ್ದಾರೆ, ಏನು ಮಾಡೋರೆ? 46 ತೆಗೆದು 1 ಅಂತ ಮಾಡಿದ್ದಾರೆ. 46 ಮಾಡಿದ್ರೆ ಶಿಕ್ಷೆ ಏನು ಮಾಡಬೇಕು ಅಂತದ್ದು ಮಾಡಿಲ್ಲ. ಆದರೆ 46 ಯಾರ್ಯಾರು ಗ್ರ್ಯಾಂಟ್ ಆಗಿದೆ ಗ್ರ್ಯಾಂಟನ್ನು ಕ್ಯಾನ್ಸಲ್ ಮಾಡಿಲ್ಲ.